ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಓಟ್ಸ್ ರೆಸಿಪಿ. ಸೊ ಓಟ್ಸ್ನ ವೆರೈಟಿಗಳಲ್ಲೆಲ್ಲ ಮಾಡ್ಬೋದು. ಸೊ ಅದರಲ್ಲಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಇವತ್ತಿನ ದಿನ ನಾನು ಆ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬ ಹೆಲ್ಪ್ ಆಗುತ್ತೆ ಇದು. ಹಾಗೆಯೇ ತುಂಬ ಒಂದು ಹೆಲ್ತಿ ಫುಡ್ಡು ಕೂಡ. ಸೊ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಹಾಗೆಯೇ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು, ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಲೀಟ್ರಷ್ಟು ನಾನು ಹಾಲನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಒಂದೆರಡು ಕುದಿ ಬರೋ ತನಕ ಕುದಿಸ್ಕೊತಾ ಇದ್ದೀನಿ. ಜೊತೆಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಕೂಡ ಸಕ್ಕರೆನ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಹಾಲು ಚೆನ್ನಾಗಿ ಕುದ್ದಿದ್ದಾಯಿತು. ಇದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಹಾಗಾಗಿ ಓಟ್ಸ್ ತಿನ್ನುವಾಗ ಈ ರೀತಿ ಕಡಲೆ ಬೀಜನ ಹುರಿದು ಸಿಪ್ಪೆನೆಲ್ಲ ತೆಗೆದು 2 ಪೀಸ್ಗಳ ಥರ ನಾವು ಹೋಳುಗಳ ಥರ ಮಾಡಿಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗೆ ಒಂದು ಒಳ್ಳೆ ಟೇಸ್ಟ್ ಸಿಕ್ತಂಗೆ ಆಗುತ್ತೆ, ಘಮ ಇರುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ರೀತಿ ಕಡಲೆ ಬೀಜ ಎಲ್ಲ ಇಷ್ಟ ಆಗುತ್ತೆ. ಆದಷ್ಟು ನಾನು ಕಡಲೆ ಬೀಜನ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು 1 ರಿಂದ 1.5 ಸ್ಪೂನ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಇದರಲ್ಲೂ ಹೈ ಪ್ರೋಟೀನ್ ಇದೆ ಅಂತಲೇ ಹೇಳ್ಬೋದು. ಆದಷ್ಟು ಎಲ್ಲ ಸ್ನ್ಯಾಕ್ಸ್ಗಳಲ್ಲೂ ಇದನ್ನು ಬಳಸೋದ್ರಿಂದ ಒಂದೊಳ್ಳೆ ಲಾಭದಾಯಕ ಅಂತಲೇ ಹೇಳ್ಬೋದು ನಮಗೆ. ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದೇ ಹಬೆಲನ್ನೇ ಒಂದು 15 ರಿಂದ 20 ಸೆಕೆಂಡು ಹುರ್ಕೊಂಡ್ರೆ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ಎತ್ತಿಕೊಂಡಿದ್ದಾಯಿತು. ಇನ್ನು ನೆಕ್ಸ್ಟ್ ಬಂದು ನಾನು ಯಾವುದೆಲ್ಲ ಫ್ರೂಟ್ಸ್ಗಳನ್ನ ಬಳಸ್ಕೊತಾ ಇದ್ದೀನಿ ಓಟ್ಸ್ಗೆ ಅಂತ ಹೇಳಿದ್ರೆ, ಸ್ವಲ್ಪ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. 1-2 ಬಾಳೆಹಣ್ಣು ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿರುವಂಥ ಕಡಲೆ ಬೀಜನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 4-5 ಖರ್ಜೂರನ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಅದರಲ್ಲಿ ಏನಿರುತ್ತೆ ಬೀಜ ಅದನ್ನೆಲ್ಲ ತೆಗೆದುಬಿಟ್ಟು ಪೀಸ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಪಂಪ್ಕಿನ್ ಸೀಡ್ಸ್ನು ಕೂಡ ಕಡಲೆ ಬೀಜದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಸೀಸನ್ ಅಂತ ಹೇಳಿದ್ರೆ ಮಾವಿನ ಹಣ್ಣು. ಸೊ ಆ ಫ್ರೂಟ್ಸನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. 1 ಪೀಸಷ್ಟು ತೊಗೊಂಡು ಮಾವಿನ ಹಣ್ಣಿಂದು ಪಲ್ಪ್ಗಳೇನಿರುತ್ತೆ ಸೊ ಅದನ್ನು ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಒಂದು 3/4 ಕಪ್ ಆಗುವಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರುವಂಥ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ತೊಗೊಂಡ್ರೆ ಓಕೆ, ಚೆನ್ನಾಗಿರುತ್ತೆ. ಹಾಲು ಚಿಲ್ಡ್ ಮಿಲ್ಕ್ ಅಂತ ಹೇಳ್ತೀವಲ್ಲ ಆ ರೀತಿ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ತೊಗೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಒಲೆ ಮೇಲಿಟ್ಟು ಬೇಯಿಸಬೇಕು ಅನ್ನೋದು ಏನಿಲ್ಲ. ಹಾಗೆಯೇ ನೈಟೇ ನೆನೆಸಿಟ್ಟು ಕೂಡ ಮಾರ್ನಿಂಗ್ ತೊಗೋಬೇಕು ಅನ್ನೋದು ಕೂಡ ಏನಿಲ್ಲ. ಆರಾಮ್ಸೆ ಒಂದು 10 ರಿಂದ 15 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಓಟ್ಸನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಏನೆಲ್ಲ ಕಟ್ ಮಾಡಿದ್ನೋ ಆ ಫ್ರೂಟ್ಸ್ಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಖರ್ಜೂರ, ಬಾಳೆಹಣ್ಣು ಮತ್ತು ಮ್ಯಾಂಗೋ ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಕಡಲೆ ಬೀಜ ಇದನ್ನೆಲ್ಲ ಕೂಡ ಹಾಕೋತಾ ಇದ್ದೀನಿ ಒಂದೊಂದಾಗಿಯೇ. ಹಾಗೆಯೇ ಇವಾಗೆಲ್ಲ ಜಿಮ್ ಮಾಡ್ತಿರ್ತಾರೆ, ಡಯಟ್ ಮಾಡ್ತಿರ್ತಾರೆ. ಅವ್ರಿಗಂತೂ ತುಂಬಾ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಟೈಮ್ ಈ ರೀತಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಅವ್ರ ಹೊಟ್ಟೆ ತುಂಬಾ ತಿನ್ಬೋದು. ತುಂಬ ಎಲ್ಲ ಫ್ರೂಟ್ಸ್ಗಳು ಮತ್ತು ಹಾಲು ಈ ರೀತಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಕೂಡ ಹಾಕೋಬೋದು. ಬಾದಾಮಿ ಅದನ್ನೆಲ್ಲ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬಾದಾಮಿ ಒಂದನ್ನು ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಮಾರ್ನಿಂಗ್ ಟೈಮ್ ತೊಗೋಬೋದು, ಅಥವಾ ಈವ್ನಿಂಗ್ ಟೈಮ್ ತೊಗೋಬೋದು, ಇಲ್ಲ ನೈಟ್ ಟೈಮ್ ಕೂಡ ಆರಾಮಾಗಿ ತೊಗೋಬೋದು. ಇಲ್ಲ ನೈಟ್ ಟೈಮ್ ನೆನೆಸಿ ರೆಡಿ ಮಾಡಿಟ್ಟು ಫ್ರಿಜ್ಜಲ್ಲಿಟ್ಟು ಮಾರ್ನಿಂಗ್ ಕೂಡ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ಹಾಕಿದ್ದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಆದಷ್ಟು ಹಾಲನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಅದೆಲ್ಲ ಫುಲ್ಲು ಹೀರ್ಕೊಂಬಿಡುತ್ತೆ ಹಾಲನ್ನೆಲ್ಲನೂ. ಆಗ ಇನ್ನೂ ಸ್ವಲ್ಪ ಜಾಸ್ತಿ ಹರಳುತ್ತಲ್ವ, ಹಾಗಾಗಿ ಹಾಲನ್ನು ಜಾಸ್ತಿ ಹಾಕ್ಕೊಂಡು ಒಂದು ಸಲ ಕ್ಲೀನಾಗೆ ಒಂದು ಸ್ಪೂನಿಂದ ಎಲ್ಲನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷ ನಾನು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹರಡಿರುತ್ತೆ. ಒಂದೊಳ್ಳೆ ಏನಂತಾರೆ ಗಟ್ಟಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಹಾಗೆ ತಿನ್ನೋದಕ್ಕಿಂತ ಫ್ರೀಝರ್ನಲ್ಲಿ ಒಂದು 5 ರಿಂದ 10 ನಿಮಿಷ ಇಟ್ಟರೆ ಸಾಕಾಗುತ್ತೆ. ತುಂಬ ಒಂದು ರೀತಿ ಕೋಲ್ಡಾಗಿರುತ್ತೆ. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟೊಂದು ಹಾಲು ಹಾಕಿದೆ. ಫುಲ್ಲೆಲ್ಲ ಅದು ಏನಾಗಿದೆ, ಓಟ್ಸ್ ಫುಲ್ಲು ಎಷ್ಟೇ ಹಾಲು ಹಾಕಿದ್ರೂ ಬೇಗ ಒಂದು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ಬೇಗ ಹೀರ್ಕೊಂಬಿಟ್ಟಿರುತ್ತೆ. ಸೊ ಮತ್ತೆ ಇನ್ನೊಂದಷ್ಟು ಬೇಕು ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಹಾಲನ್ನು ಹಾಕ್ಕೊಂಡು, ಬೇಕು ಅಂದರೆ ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಹನಿನೂ ಕೂಡ ಹಾಕ್ಕೊಂಡು ತಿನ್ಬೋದು. ಹಾಗೆಯೇ ಇದಕ್ಕೆ ಯಾವುದು ಬೇಕೋ ಆ ಥರ ನಾವು ಫ್ರೂಟ್ಸ್ಗಳನ್ನ ನಮ್ಮ ಇಷ್ಟಕ್ಕೆ ತಕ್ಕಂತೆಯೇ ಹಾಕ್ಕೋಬೋದು. ಯಾವ್ದು ಬೇಕು ಆ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೋಬೋದು. ಸ್ವಲ್ಪ ಹಾಲು, ಮೊಸರು, ಹನಿ ಈ ಥರ ಎಲ್ಲನೂ ಕೂಡ ಸೇರಿಸ್ಕೊಂಡು ಮಾಡಿಕೊಂಡು ಅವರವರ ಟೇಸ್ಟ್ಗೆ ತಕ್ಕನಂಗೆ ತಿನ್ಬೋದು. ಸೊ ನಾನು ಈ ರೀತಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ಡಯಟ್ ಮಾಡೋರು ಮತ್ತು ಡೈಲಿ ಜಿಮ್ಗೆಲ್ಲ ಹೋಗ್ತಾರಲ್ಲ ಅವರಿಗೊಂದು ಹೈ ಪ್ರೋಟೀನ್ ಹೆಲ್ತಿ ಬ್ರೇಕ್ಫಾಸ್ಟ್, ಮಾರ್ನಿಂಗ್ ಟು ಈವ್ನಿಂಗ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.